ಬಹಳಷ್ಟು KCET ವಿದ್ಯಾರ್ಥಿಗಳು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಅದೇ ಕಾರಣಕ್ಕಾಗಿ PDF ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ನೀವು ಈ ರೀತಿ ಒಂದು ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿದ ತಕ್ಷಣ ಅದನ್ನು ಒಂದು ಕಲರ್ ಪ್ರಿಂಟ್ ಅಥವಾ ಕ್ಲಿಯರ್ ಆಗಿ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟ್ಔಟ್ ಆದರೂ ತೆಗೆದುಕೊಳ್ಳಿ, ಯಾವುದೇ ರೀತಿಯ ತೊಂದರೆ ಇಲ್ಲ. ಆಮೇಲೆ ಇಲ್ಲಿ ಯಾವ ರೀತಿ ಫಿಲಪ್ ಮಾಡಬೇಕು ಅನ್ನೋ ಬಗ್ಗೆ ಸ್ವಲ್ಪ ಗಮನವಹಿಸಿ. ಓಕೆ, ಇಲ್ಲಿ ಕ್ಯಾಂಡಿಡೇಟ್ಸ್ ನೇಮ್ ಅಂತ ಇದೆ ಅಥವಾ ಕ್ಯಾಂಡಿಡೇಟ್ಸ್ ಅಂತ ಇದೆ. ಇಲ್ಲಿ ನಿಮ್ಮ ಹೆಸರು ಆ್ಯಸ್ ಪರ್ 10th ಮಾರ್ಕ್ಸ್ ಕಾರ್ಡ್ ಪ್ರಕಾರ ನಿಮ್ಮ ಹೆಸರು ಕ್ಯಾಪಿಟಲಲ್ಲಿ ಹಾಕಬೇಕು. ಅದರಂತೆ ಮದರ್ಸ್ ನೇಮ್ ಅಂತ ಇದ್ದಲ್ಲಿ ಇಲ್ಲಿ ಮದರ್ಸ್ ನೇಮ್ ಕೂಡ ನಿಮ್ಮ 10th ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಹಾಕಬೇಕು. ಒಂದು ವೇಳೆ ಪೂರ್ಣವಾಗಿದ್ದರೆ ಪೂರ್ಣವಾಗಿ ಹಾಕಬೇಕು, ಇಲ್ಲದಿದ್ದರೆ ಇಷ್ಟೇ ಇದ್ದರೆ ಇಷ್ಟೇ ಹಾಕಬೇಕಾಗುತ್ತೆ. ಅದರಂತೆ ಫಾದರ್ಸ್ ನೇಮ್ ಕೂಡ ಯಾವ ರೀತಿ 10th ಮಾರ್ಕ್ಸ್ ಕಾರ್ಡಲ್ಲಿದೆ ಅದೇ ರೀತಿ ಹಾಕಬೇಕು. ಆಮೇಲೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಈ ವರ್ಷದ PUCಯ ನಿಮ್ಮ ಹಾಲ್ ಟಿಕೆಟಲ್ಲಿ ಇರುತ್ತೆ ಅಥವಾ ನೀವು ಇಂಟರ್ನೆಟ್ ಡೌನ್ಲೋಡ್ ಮಾಡ್ಕೊಂಡಿರ್ತೀರ. ಇಂಟರ್ನೆಟ್ನಿಂದ ಡೌನ್ಲೋಡ್ ಮಾಡ್ಕೊಂಡಿರೋಂಥ ಮಾರ್ಕ್ಸ್ ಕಾರ್ಡಲ್ಲಿ ಕೂಡ ನಂಬರ್ ಇರುತ್ತೆ. ಆ ಒಂದು ರಿಜಿಸ್ಟ್ರೇಷನ್ ನಂಬರ್ ಇಲ್ಲಿ ಸರಿಯಾಗಿ ಬರೆಯಬೇಕು. ಅದರಂತೆ ಇಲ್ಲಿ ಮಂತ್ ಆ್ಯಂಡ್ ಇಯರ್ ಏಪ್ರಿಲ್ 2024 ಇದು ಫಸ್ಟ್ ಅಟೆಂಪ್ಟಲ್ಲಿ ಅಂದರೆ ಫಸ್ಟ್ ಪೇಪರ್ ಆಗಿರೋದು ಏಪ್ರಿಲಲ್ಲಿ, ಆಮೇಲೆ ಎರಡನೇ ಪೇಪರ್ ಆಗಿರೋದು ಮೇಯಲ್ಲಿ ರಿಸಲ್ಟ್ ಬಂದಿರೋದು. ಆ ಒಂದು ರಿಸಲ್ಟ್ ಬಂದಿರೋಂಥ ಮಂತ್ ಇಲ್ಲಿ ಹಾಕಬೇಕಾಗುತ್ತೆ. ಅದು ನಿಮಗೆ ಈ ವಿಡಿಯೋದ ಕೊನೆಯಲ್ಲಿ ಆ ಒಂದು ಇಯರ್ ಆ್ಯಂಡ್ ಮಂತ್ ಅದ್ರ ಬಗ್ಗೆ ಇನ್ನೊಂದು ಸ್ಪಷ್ಟನೆ ಕೊಡಲಿದ್ದೇನೆ. ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ, ಪೂರ್ಣವಾದ ಮಾಹಿತಿ ಗೊತ್ತಾಗಲಿದೆ. ಯಾವೆಲ್ಲ ಹೊಸ ನೋಡೋರಿದ್ರೆ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಈ ರೀತಿ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಗಳು ಮುಂದೆ ಕೂಡ ಅಪ್ಡೇಟ್ ಆಗ್ತಾ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಸಬ್ಜೆಕ್ಟ್ ನಾನು ಇಲ್ಲಿ ಕಂಪ್ಯೂಟರ್ ಟೈಪಿಂಗ್ ಆಗಿಲ್ಲ. ಯಾಕೆಂದರೆ ಇದು ಭಾಳಷ್ಟು ವಿದ್ಯಾರ್ಥಿಗಳು ಕೆಲವೊಂದು ಕನ್ನಡ ತೆಗೆದುಕೊಂಡಿರ್ತಾರೆ, ಕೆಲವೊಬ್ರು ಇಂಗ್ಲೀಷ್ ತೆಗೆದುಕೊಂಡಿರ್ತಾರೆ, ಕೆಲವೊಬ್ಬರು ಹಿಂದಿ ತೆಗೆದುಕೊಂಡಿರ್ತಾರೆ. ಈ ರೀತಿ ಆಪ್ಷನಲ್ ಆಗಿರುತ್ತೆ. ಅದೇ ಕಾರಣಕ್ಕಾಗಿ ಇಲ್ಲಿ ನೀವೇ ಸ್ವತಃ ಬರೆಯಬೇಕು. ಇಲ್ಲಿ ಕನ್ನಡ ಇದ್ದರೆ ಕನ್ನಡ ಬರೆಯಬೇಕು, ಇಂಗ್ಲೀಷ್ ಇದ್ದರೆ ಇಂಗ್ಲೀಷ್, ಹಿಂದಿ ಇದ್ದರೆ ಹಿಂದಿ, ಈ ರೀತಿಯೂ ಇಲ್ಲಿ ಸಬ್ಜೆಕ್ಟ್ನು ಬರೀಬೇಕು. ಇಲ್ಲಿ ನಿಮ್ಮ ಇಂಟರ್ನೆಟ್ ಮಾರ್ಕ್ಸ್ ಕಾರ್ಡ್ ಪ್ರಕಾರ ನಿಮ್ಮ ಇಂಟರ್ನೆಟ್ ಮಾರ್ಕ್ಸ್ ಕಾರ್ಡ್ ಮುಂದಿಟ್ಕೊಂಡೆ ಇದು ನೀವು ಬರೆಯಬೇಕಾಗುತ್ತೆ. ಇನ್ನು ನಿಮ್ಮ ಇಂಟರ್ನೆಟ್ ಮಾರ್ಕ್ಸ್ ಕಾರ್ಡಲ್ಲಿ ಕೂಡ ಸೇಮ್ ಆಗಿರುತ್ತೆ. ಆ ಒಂದು ಇಂಟರ್ನೆಟ್ ಮಾರ್ಕ್ಸ್ ಕಾರ್ಡಲ್ಲಿ ಇಲ್ಲಿ ಥಿಯರಿ ಮಾರ್ಕ್ಸ್ ಅಂತ ಇರುತ್ತೆ. ಥಿಯರಿ ಮಾರ್ಕ್ಸ್ ನೀವು ಎಂಟರ್ ಮಾಡಿ, ಆಮೇಲೆ ಪ್ರಾಕ್ಟಿಕಲ್ ಆರ್ ಇಂಟರ್ನಲ್ ಮಾರ್ಕ್ಸ್ ಅಂತ ಇರುತ್ತೆ. ಇದು ಕೂಡ ಸರಿಯಾಗಿ ಎಂಟರ್ ಮಾಡಿ ನಿಮ್ಮ ಇಂಟರ್ನೆಟ್ ಮಾರ್ಕ್ಸ್ ಕಾರ್ಡಲ್ಲಿ ಇರೋ ಪ್ರಕಾರ ಎಂಟರ್ ಮಾಡಿ. ಅದರಂತೆ ಇಲ್ಲಿ ಕೆಳಗಡೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಇದು ಕಾಮನ್ ಇರೋದರಿಂದ ಇದು PDF ಇದನ್ನು ಟೈಪ್ ಆಗಿದೆ. ಆದ ಕಾರಣಕ್ಕೆ ಇಲ್ಲಿ ನೀವು ಜಸ್ಟ್ ಥಿಯರಿ ಮಾರ್ಕ್ಸ್ ಆ್ಯಂಡ್ ಪ್ರಾಕ್ಟಿಕಲ್ ಮಾರ್ಕ್ಸ್ ಮಾತ್ರ ಎಂಟರ್ ಮಾಡಿ ಇಲ್ಲಿ ಈ ರೀತಿ ಟೋಟಲ್ ಆಗಿ ಎಂಟರ್ ಮಾಡಿಕೊಂಡು ಪಾರ್ಟ್ B ಟೋಟಲ್ ಅಂತ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡಲ್ಲಿ ಕೊಟ್ಟಿರ್ತಾರೆ, ನಿಮ್ಮ ಒಂದು ಇಂಟರ್ನೆಟ್ ಮಾರ್ಕ್ಸ್ ಕಾರ್ಡಲ್ಲಿ ಕೊಟ್ಟಿರ್ತಾರೆ. ಅದನ್ನು ಸರಿಯಾಗಿ ಇಲ್ಲಿ ಎಂಟರ್ ಮಾಡಬೇಕು, ಅಂದರೆ ನೀವು ಬರೆಯಬೇಕು. ಆದ ತಕ್ಷಣ ಕೆಳಗಡೆ ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇಲ್ಲಿ 600 ಅಂತ ಎಂಟರ್ ಮಾಡಬೇಕು. ಆಮೇಲೆ ಟೋಟಲ್ ಆಪ್ಟೈನ್ ಮಾರ್ಕ್ಸ್ ಇದ್ದಲ್ಲಿ ನಿಮ್ಮ ಎಷ್ಟು ಅಂಕಗಳು ಬಿದ್ದಿವೆ, ನಿಮಗೆ ಎಷ್ಟು ಅಂಕಗಳು ಬಂದಿವೆ ಅನ್ನೋ ಬಗ್ಗೆ ಇಲ್ಲಿ ಬರೆಯಬೇಕು. ಅದರಂತೆ ನಿಮ್ಮ ಪರ್ಸೆಂಟೇಜ್ ಕೂಡ ನೀವು ತೆಗೆಯಬೇಕಾಗತ್ತೆ. ಪರ್ಸೆಂಟೇಜ್ಗೋಸ್ಕರ ನೀವು ಆಪ್ಟೈನ್ ಮಾರ್ಕ್ಸ್ ಇಂಟು 100/600 ಈ ರೀತಿ ಒಂದು ಫಾರ್ಮುಲಾ ಯೂಸ್ ಮಾಡಿಕೊಂಡು ಪರ್ಸೆಂಟೇಜ್ ತೆಗೆದುಕೊಳ್ಳಿ. ಆಮೇಲೆ ಆಪ್ಟೈನ್ ಮಾರ್ಕ್ಸ್ ಇನ್ ವರ್ಡ್ ಅಂತ ಇದೆ. ಇಲ್ಲಿ ಎಷ್ಟು ಮಾರ್ಕ್ಸ್ ನಿಮಗೆ ಬಂದಿವೆ ಆ ಒಂದು ಮಾರ್ಕ್ಸನ್ನು ನೀವು ವರ್ಡ್ಸಲ್ಲಿ ಬರೆಯಬೇಕು. ಇಲ್ಲಿ 469 ಅಂತ ಇದೆ, ಇಲ್ಲಿ ನೋಡಿ 469 ಅಂತ ಇದೆ. ಅದೇ ಕಾರಣಕ್ಕಾಗಿ 469 ಅಂತ ಅಷ್ಟೇ ಬರೆಯಬೇಕು. ಅದರಂತೆ ಫೈನಲ್ ರಿಸಲ್ಟ್ ನಿಮ್ಮ ಫಸ್ಟ್ ಕ್ಲಾಸ್ ಇದ್ದರೆ ಫಸ್ಟ್ ಕ್ಲಾಸ್ ಬರೀಬೇಕು, ಸೆಕೆಂಡ್ ಕ್ಲಾಸ್ ಇದ್ದರೆ ಸೆಕೆಂಡ್ ಕ್ಲಾಸ್ ಬರೀಬೇಕು, ಡಿಸ್ಟಿಕ್ಷನ್ ಇದ್ದರೆ ಡಿಸ್ಟಿಕ್ಷನ್ ಬರೀಬೇಕು. ಅದು ನಿಮ್ಮ ಇಂಟರ್ನೆಟ್ ಮಾರ್ಕ್ಸ್ ಕಾರ್ಡಲ್ಲಿ ಕೂಡ ಇರುತ್ತೆ. ಆಮೇಲೆ ಡೇಟ್ ಆಫ್ ರಿಸಲ್ಟ್, ಇದು ಡೇಟ್ ಆಫ್ ರಿಸಲ್ಟ್ ನಿಮ್ಮ ಇಂಟರ್ನೆಟ್ ಮಾರ್ಕ್ಸ್ ಕಾರ್ಡಲ್ಲಿ ಇರೋದಿಲ್ಲ. ಇದು ಡೇಟ್ ಆಫ್ ರಿಸಲ್ಟ್ ನಿಮಗೆ ಒಂದು ಸ್ಕ್ರೀನ್ಶಾಟ್ ತೋರಿಸ್ತೀನಿ. ಓಕೆ, ಈ ರೀತಿ ಫಸ್ಟ್ ಅಟೆಂಪ್ಟಲ್ಲಿ ಅಂದರೆ 1ನೇ ಪೇಪರಿಗೆ ಮಾತ್ರ ನೀವು ಅಟೆಂಡ್ ಆಗಿ ಪಾಸ್ ಆಗಿದ್ರೆ ಇದು 10/4/2024 ಆಗಿರುತ್ತೆ. 2ನೇ ಪೇಪರ್ ಅಟೆಂಡ್ ಆಗಿ ಮತ್ತೊಂದು ನೀವು ಇನ್ಕ್ರಿಮೆಂಟ್ ಮಾಡ್ಕೋ ಸಲುವಾಗಿ ಮಾರ್ಕ್ಸ್ ಇನ್ಕ್ರಿಮೆಂಟ್ ಮಾಡ್ಕೋ ಸಲುವಾಗಿ 2ನೇ ಪೇಪರ್ ಅಟೆಂಡ್ ಆಗಿದ್ದರೆ ಅವರಿಗೆ ಡೇಟ್ ಬೇರೆ ಇರುತ್ತೆ. ಅದು ಕೂಡ ಸ್ಪಷ್ಟನೆ ತಿಳ್ಕೊಳ್ಳಿ. ಒಟ್ಟಿನಲ್ಲಿ ಈ ರೀತಿ ಕ್ಲಿಯರಾಗಿ ಯಾವುದೇ ರೀತಿಯ ತಿದ್ದುಪಡಿ ಮಾಡದೆ ಯಾವುದೇ ರೀತಿಯ ಒಂದು ಮಿಸ್ಟೇಕ್ ಮಾಡಿಕೊಳ್ಳದೆ ಸರಿಯಾಗಿ ಫಿಲಪ್ ಮಾಡಿ ಪ್ರಿನ್ಸಿಪಾಲ್ ಸಿಗ್ನೇಚರ್ ಕಡೆಯಿಂದ ಅಂದರೆ ಪ್ರಿನ್ಸಿಪಾಲ್ ಅವರಂತ ಇಲ್ಲಿ ಸಿಗ್ನೇಚರ್ ಹಾಗೂ ಸೀಲ್, ಆಮೇಲೆ ಇಲ್ಲಿ ಮೇಲುಗಡೆ ಒಂದು ರೌಂಡ್ ಸೀಲ್ ಹಾಕ್ತಿದ್ರೆ ರೌಂಡ್ ಸೀಲ್ ಕೂಡ ಹಾಕಿಕೊಂಡು ಇಟ್ಕೊಳ್ಳಿ. ಮುಂದೆ ವೆರಿಫಿಕೇಷನಲ್ಲಿ, ಮುಂದೆ ಒಂದು ಅಡ್ಮಿಷನಲ್ಲಿ ಇದು ಅತಿ ಮುಖ್ಯವಾಗಿ ಬೇಕಾಗುತ್ತೆ. ಅದರಂತೆ ಡೇಟ್ ಕೂಡ ನೋಡಿ, ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಗಮನಿಸಿ. ಕರ್ನಾಟಕ ರಿಸಲ್ಟ್ ಅಂದರೆ KarResult.nic.in ಈ ಒಂದು ವೆಬ್ಸೈಟಲ್ಲಿ ನಿಮ್ಮ ಒಂದು ರಿಸಲ್ಟ್ ಬಂದಿರುತ್ತೆ. ಈ ಒಂದು ರಿಸಲ್ಟ್ ಪ್ರಕಾರ ಎಕ್ಸಾಮಿನೇಷನ್ 1 ರಿಸಲ್ಟ್ ಬಂದಿರೋ ದಿನಾಂಕ ನೋಡಿ. ಆಮೇಲೆ ನೋಡಿ ಇಲ್ಲಿ ಬೋರ್ಡ್ ನಿಮ್ಮದು ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತ ಇದೆ. ಇಲ್ಲಿ ನಿಮ್ಮ ಫಸ್ಟ್ ಎಕ್ಸಾಮಿನೇಷನ್ ರಿಸಲ್ಟ್ ಬಂದಿರೋದು 10/4/2024 ಅಂತ ಇದೆ. ಅಂದರೆ ಡೇಟ್ ಆಫ್ ರಿಸಲ್ಟ್ ಈಸ್ 10/4/2024. ಅದರಂತೆ ಆಮೇಲೆ ನಿಮ್ಮ ಒಂದು ಇಯರ್ ಆ್ಯಂಡ್ ಮಂತ್ ಇದ್ದಲ್ಲಿ ಏಪ್ರಿಲ್ 2024 ಅಂತ ಬರೆಯಬೇಕಾಗುತ್ತೆ. ಆಮೇಲೆ 2ನೇ ರಿಸಲ್ಟ್ ಬಂದಿರೋದು ಅದೇ ಸೆಕೆಂಡ್ PUC ಇನ್ಕ್ರಿಮೆಂಟ್ ಸಲುವಾಗಿ, ಮಾರ್ಕ್ಸ್ ಇನ್ಕ್ರಿಮೆಂಟ್ ಸಲುವಾಗಿ ನೀವು ಇನ್ನೊಂದ್ಸಲ ಎಕ್ಸಾಮಿನೇಷನ್ ಕೊಟ್ಟು ಭಾಳಷ್ಟು ವಿದ್ಯಾರ್ಥಿಗಳು ಆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅದರ ರಿಸಲ್ಟ್ ಕೂಡ ಬಂದಿದೆ. ಅವರಲ್ಲಿ ಏನಾದರೂ ಆ ಒಂದು ಮಾರ್ಕ್ಸ್ ಕಾರ್ಡ್ ಹೆಚ್ಚಿಗೆ ಮಾರ್ಕ್ಸ್ ಪಡೆದಿದ್ದರೆ ಆ ಒಂದು ಸೆಕೆಂಡಲ್ಲಿ PUC ಎಕ್ಸಾಮಿನೇಷನ್ 2 ಅಲ್ಲಿ ಎಕ್ಸಾಮಿನೇಷನ್ 2ನೇ ಸಲ ಬರೋದು ಅದರಲ್ಲಿ ಉತ್ತಮವಾದ ಅಂಕಗಳು ಪಡೆದುಕೊಂಡಿದ್ದಾರೆ. ಅವರು ಇಲ್ಲಿ ಡೇಟ್ ಆಫ್ ರಿಸಲ್ಟ್ ಅವರು 21/5/2024 ಅಂತ ಹಾಕಬೇಕು. ಆಮೇಲೆ ಮೇ 2024 ಅಂತ ಅಲ್ಲಿ
ಇಯರ್ ಆ್ಯಂಡ್ ಮಂತ್ ಇದ್ದಲ್ಲಿ ಹಾಕಬೇಕಾಗುತ್ತೆ, ಬರೆಯಬೇಕಾಗುತ್ತೆ. ಓಕೆ, ಇದರ ಬಗ್ಗೆ ನಾನು ಸ್ಪಷ್ಟನೆ ಕೊಡ್ತೀನಿ. ಮತ್ತೆ ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಈ ಒಂದು ಮಾಹಿತಿ ಅತಿ ಮುಖ್ಯವಾಗಿದೆ, ಪ್ರತಿಯೊಬ್ಬರಿಗೂ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ. ಯಾವೆಲ್ಲ ವಿದ್ಯಾರ್ಥಿಗಳು ಫ್ರೆಷರ್ಸ್ ಇದ್ದೀರಾ ಅವರಿಗೆ ಮಾತ್ರ ಇದು ಅನ್ವಯಿಸುತ್ತೆ. ಉಳಿದಂತೆ ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಈ ರೀತಿಯ ಮಾರ್ಕ್ಸ್ ಕಾರ್ಡ್ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ತಾತ್ಕಾಲಿಕವಾಗಿ ಈ ಒಂದು ಮಾರ್ಕ್ಸ್ ಕಾರ್ಡ್ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಓನ್ಲಿ ಯಾರು ಈ ವರ್ಷ 2024ರಲ್ಲಿ PUC ಎಕ್ಸಾಮಿನೇಷನ್ ಬರೆದು ಪಾಸಾಗಿದ್ದರೆ ಅವರಿಗೆ ಮಾತ್ರ ಇದು ಅನ್ವಯಿಸುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ. ಧನ್ಯವಾದಗಳು.